ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಹೊಸದಾಗಿ ಟೈಲರಿಂಗ್ ಕಲಿಯುವಂಥವರಿಗೆ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಸೀರೆ ಜಿಗ್ಜಾಗ್ ಫಾಲ್ ಮುಂಚೆ ಯಾವ ರೀತಿ ನಾವು ತಯಾರಿ ಮಾಡ್ಕೊಳ್ಬೇಕು, ಹಾಗೆ ಬ್ಲೌಸ್ ಸ್ಟಿಚಿಂಗಿಗೆ ಬೇಗ ಆಗೋದಕ್ಕೆ ನಾವು ಯಾವ ರೀತಿ ನೋಟೆಲ್ಲ ಮಾಡಿಟ್ಕೊಳ್ಳೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಟೈಲರಿಂಗ್ಗೆ ಬೇಕಾದಂತಹ ಐಟಮ್ಸ್ ಎಲ್ಲ ಯಾವ ರೀತಿ ಜೋಡಿಸ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಕೆಲವೊಂದು ವಿಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಒಂದು ಸಾರಿ ಚೆಕ್ ಮಾಡಿ, ಪ್ಲೇ ಲಿಸ್ಟಲ್ಲಿ ಇರುತ್ತೆ. ಒಂದು ಸಾರಿ ಚೆಕ್ ಮಾಡಿ, ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಹೊಸದಾಗಿ ಟೈಲರಿಂಗ್ ಕಲಿಯುವಂಥವ್ರಿಗಂತೂ ತುಂಬಾ ಯೂಸ್ ಆಗೋವಂಥ ವಿಡಿಯೋಗಳಿದೆ. ಒಂದು ಸಾರಿ ಚೆಕ್ ಮಾಡಿ. ಈಗ ಸ್ಯಾರಿ ಜಿಗ್ಜಾಗ್ ಫಾಲ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಇದು ಜಿಗ್ಜಾಗ್ ಮಿಷಿನು, ಇದು ಸ್ಟಿಚಿಂಗ್ ಮಿಷಿನು. ನನಗೆ ಈಸಿ ಆಗಲಿ ಅಂತ ಪಕ್ಕನೇ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಟೈಮ್ ಇರೋವಾಗ, ನನಗೆ ಜಾಸ್ತಿ ಬಟ್ಟೆಗಳಿಲ್ಲ, ನಾನು ಫ್ರೀ ಇದ್ದೀನಿ ಅನ್ನೋ ಟೈಮಲ್ಲಿ ನಾನು ಈ ರೀತಿ ಶಿಂಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ನೈಟು ಫುಲ್ ನೆನೆಸಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಕೆಲವೊಬ್ಬರು ಸ್ಯಾರಿನ ತೊಗೊಂಡ್ಬಂದು ಇವಾಗಲೇ ಕೊಡಿ, ಇನ್ನು ಒಂದು ಹಾಫ್ ಆನ್ ಅವರ್ ಒಳಗಡೆ ನನಗೆ ಅರ್ಜೆಂಟ್ ಇದೆ ಸ್ಟಿಚ್ ಮಾಡಿಕೊಡಿ ಅಂತ ಕೆಲವರು ಬಂದುಬಿಡ್ತಾರೆ. ಆ ಟೈಮಲ್ಲಿ ನಾವು ಇದನ್ನೆಲ್ಲ ನೆನೆಸಿ ನಾವು ಒಣಗಿಸಿ ಐರನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಈ ರೀತಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಹೋಲ್ಸೇಲಲ್ಲಿ ಫಾಲ್ಗಳನ್ನ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ಈಗಾಗಲೇ ಖಾಲಿ ಆಗ್ತಾ ಬರ್ತಿದೆ, ತೊಗೊಂಡು ಬರಬೇಕು. ಚಿಕ್ಕಪೇಟೆ ರಾಜ ಮಾರ್ಕೆಟಲ್ಲಿ ನಿಮಗೆ ಕಡಿಮೆಗೆ ಸಿಗುತ್ತೆ ಇದೆಲ್ಲ. ಒಂದು ಇಲ್ಲಿ ಆಚೆ ಆದರೆ ಒಂದು 24 ರೂಪಾಯಿಂದ 26 ರೂಪಾಯಿ, 22, ಹಾಗೆ ಒಂದೊಂದು ಏರಿಯಾ ಮೇಲೂ ಇರುತ್ತೆ. ರೇಟ್ ಎಲ್ಲ ಇಲ್ಲಿ ಸಿಂಗಲ್ ತೊಗೊಳಕ್ಕೆ ಹೋದರೆ ಜಾಸ್ತಿ ಬೀಳುತ್ತೆ. ಅಲ್ಲಾದರೆ 19 ರೂಪಾಯಿಂದ 20 ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ. ನಾನು ಇದನ್ನು ತೊಗೊಳ್ಳೋ ಟೈಮಲ್ಲೇ ದಾರಗಳನ್ನು ಆದಷ್ಟು ಇದಕ್ಕೆ ಮ್ಯಾಚ್ ಆಗುವಂಥ ದಾರಗಳನ್ನೆಲ್ಲ ತೊಗೊಂಡು ಬಂದುಬಿಟ್ಟಿರ್ತೀನಿ. ನೀವು ಈ ರೀತಿ ಶಿಂಕ್ ಮಾಡಿ ಹಾಕಿ ನೀವು ಸ್ಟಿಚಿಂಗ್ ಮಾಡಿಕೊಡೋದ್ರಿಂದ ನಿಮಗೆ ಕಸ್ಟಮರು ಕೂಡ ಹೆಚ್ಚಾಗ್ತಾರೆ. ಅದ್ರ ಬಗ್ಗೆಯೂ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ಕಸ್ಟಮರ್ನ ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕು ಅಂತ. ಒಂದು ಸಾರಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ನೀವು ಈ ರೀತಿ ಶಿಂಕ್ ಮಾಡಿ ಹಾಕಿ ಮಾಡಿಕೊಟ್ರೆ ನಿಮಗೆ ಅವರು ಸ್ಯಾರಿನ ನೀರಿಗೆ ಹಾಕಿದಾಗ ಈ ಫಾಲು ಈ ರೀತಿ ಮುದ್ದೆ ಆಗಿಬಿಡುತ್ತೆ ನೋಡಿ. ಆವಾಗ ಸುಕ್ಕು ಬಂದಂಗೆ ಆಗುತ್ತೆ ಸೀರೆ. ಆವಾಗ ಕೆಲವರಿಗೆ ಇಷ್ಟ ಆಗಲ್ಲ, ಅವ್ರು ಇನ್ನೊಂದು ಸಾರಿ ನಿಮಗೆ ಬಟ್ಟೆಗಳನ್ನ ಕೊಡಲ್ಲ. ಈ ರೀತಿ ಶಿಂಕ್ ಮಾಡಿ ಕೊಟ್ಟರೆ, ನಾವೇ ಶಿಂಕ್ ಮಾಡಿರೋದ್ರಿಂದ ಅವರು ನೀರಿಗೆ ಹಾಕಿದಾಗ ಅದು ಶಿಂಕ್ ಆಗಲ್ಲ, ನೀಟಾಗಿರುತ್ತೆ. ಫಾಲ್ ಅವರು ನೀಟಾಗಿ ಹಾಕ್ಕೊಡ್ತಾರಪ್ಪ, ನಾವು ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಖಂಡಿತವಾಗ್ಲೂ ನಿಮ್ಮನ್ನೇ ಹುಡುಕೊಂಡು ಬರ್ತಾರೆ. ನಾನು ಈ ರೀತಿ ತಂದಿರ್ತೀನಿ. ಆದರೂ ಕೆಲವೊಂದು ಕಲರ್ಗಳು ಇದರಲ್ಲಿ ಸಿಗಲ್ಲ. ಕೆಲವೊಂದು ಸ್ಯಾರಿಗೆ ಸಿಗುತ್ತೆ, ಕೆಲವೊಂದು ಸ್ಯಾರಿಗಳಿಗೆ ಸಿಗಲ್ಲ. ಅಂಥ ಟೈಮ್ನಲ್ಲಿ ನಾನು ಈ ಲಾಸ್ಟಲ್ಲಿ ನಾವು ಸ್ಟಿಚಿಂಗಿಗೆ ಇದು ಜಿಗ್ಜಾಗ್ಗೆ ಕಟ್ ಮಾಡ್ಕೊಳ್ತೀವಲ್ಲ, ಈ ಲಾಸ್ಟ್ ಎಡ್ಜನ್ನು ಕಟ್ ಮಾಡ್ಕೊಳ್ತೀವಲ್ಲ, ಆ ಪೀಸನ್ನು ತೊಗೊಂಡೋಗ್ತೀನಿ. ಎಲ್ಲ ಸ್ಯಾರಿಗಳನ್ನ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಬ್ಲೌಸ್ ಇದ್ದರೆ ಬ್ಲೌಸ್ ಎಲ್ಲ ಕಟ್ ಮಾಡಿ ತೆಗೆದು ಇಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೀಸನ್ನೆಲ್ಲ ಜೋಡಿಸ್ಕೊಂಡೆ ನಾನು ಹೋಗೋದು. ಯಾಕೆಂದರೆ ಸೀರೆನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂಗಡಿಗಳಿಗೆ. ಅದನ್ನು ತೊಗೊಂಡೋಗಿ ಅದಕ್ಕೆ ಯಾವುದು ಫಾಲ್ ಬೇಕೋ ಅದನ್ನು ತಂದು ಶಿಂಕ್ ಮಾಡಿ ಇಟ್ಕೊಳ್ತೀನಿ. ಆ ನಂತರ ಅದನ್ನು ಐರನ್ ಮಾಡಿ ಎಲ್ಲ ಇಟ್ಕೊಂಡ್ಮೇಲೆ ಇದಕ್ಕೆ ಯಾವುದು ದಾರ ಬೇಕೋ ಅದನ್ನು ಇಲ್ಲಿ ಡ್ರಾ ಕೊಟ್ಟಿರ್ತಾರಲ್ಲ ಇದರಲ್ಲಿ ಹಾಕ್ಕೊಳ್ತೀನಿ ನಾನು. ಪ್ರತಿಯೊಂದನ್ನು ನಮಗೆ ಯಾವ ಸ್ಯಾರಿ ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟೇ, ನಮಗೆ ಈ ಸ್ಯಾರಿ ಮ್ಯಾಚ್ ಆಗುತ್ತಾ ಈ ದಾರ ಹುಡುಕೊಂಡು ನಾವು ಅದು ಒಂದು 10 ಸೀರೆಗಳಿರುತ್ತೆ, ಎಷ್ಟು ಸೀರೆಗಳಿರುತ್ತೋ ಅಷ್ಟು ಸೀರೆಗಳನ್ನ ನಾವು ಈ ರೀತಿ ಫಾಲ್ ನೋಡಿ ಇದು ಮ್ಯಾಚ್ ಮಾಡಿ ನಾವು ಇಟ್ಕೊಳ್ಬೇಕು. ನಮಗೆ ಯಾವ ಕಲರ್ ಸ್ಯಾರಿ ಇದೆ ಆ ಕಲರ್ ದಾರಗಳನ್ನ ನಾವು ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಂಡು ನಾವು ಹಿಂಗೆ ಇಟ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗಿಬಿಡುತ್ತೆ. ಹೌದು, ಈ ಸೀರೆಗೆ ಈ ದಾರ, ಈ ಸೀರೆಗೆ ಈ ದಾರ ಅಂತ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಲ್ಲಿ ಒಂದೊಂದು ಸ್ಯಾರಿಗೂ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೋಡ್ಕೊಳ್ಳಿ, ಮನೆಯಲ್ಲಿನೇ ಫಾಲ್ ತರೋದಕ್ಕಿಂತ ಮುಂಚೆನೇ ದಾರ ಇದೆಯಾ ನಿಮ್ಮ ಹತ್ರ ಇಲ್ವಾ ಅಂತ ನೋಡ್ಕೊಳ್ಳಿ. ಸ್ಯಾರಿ ಫಾಲ್ ತೊಗೊಂಬಂದ್ಬಿಟ್ಟು ಆಮೇಲೆ ದಾರ ಇಲ್ಲ ಅಂತ ಹುಡುಕೊಳ್ಬಾರ್ದು. ಹಾಗಾಗಿ ನಿಮಗೆ ದಾರನೂ ಸ್ಯಾರಿ ಫಾಲ್ ತರೋದಕ್ಕಿಂತ ಮುಂಚೆ ನೋಡಿಕೊಂಡು ನಿಮ್ಮ ಹತ್ರ ಇದ್ದರೆ ಈ ದಾರನ ಎತ್ತಿಟ್ಕೊಳ್ಳಿ. ಇಲ್ಲ ಅಂದರೆ ಇದನ್ನು ನೋಟ್ ಮಾಡ್ಕೊಳ್ಳಿ, ಒಂದು ಪೇಪರಲ್ಲಿ ಒಂದು ನೋಟ್ ಮಾಡ್ಕೊಂಡು ತೊಗೊಂಡೋಗಿ ಇದಕ್ಕೆ ದಾರ ಬೇಕು, ಇದಕ್ಕೆ ಫಾಲ್ ಬೇಕು ಅಂತ. ಅವಾಗ ಈಸಿ ಆಗುತ್ತೆ. ಹೊಸದಾಗಿ ಟೈಲರಿಂಗ್ ಕಲಿಯುವಾಗ ಇದೆಲ್ಲ ಆಗುತ್ತೆ. ಅದಕ್ಕಾಗಿಯೇ ನಾನು ತಿಳಿಸ್ತಾ ಇದ್ದೀನಿ. ಈ ರೀತಿ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಜಿಗ್ಜಾಗ್ ಮಾಡ್ಕೊಳ್ತೀನಿ. ಈ ಜಿಗ್ಜಾಗ್ ಮಾಡಿದ ತಕ್ಷಣ ಮತ್ತೆ ಅದೇ ದಾರನ ಇದರಲ್ಲಾದರೂ ಇಟ್ಕೊಳ್ತೀನಿ. ನಾನು ಈ ರೀತಿ ಇನ್ನೂ 1-2 ಖಾಲಿ ಬಾಕ್ಸ್ಗಳಿದೆ,
ಅದರಲ್ಲಾದರೂ ಈ ಥರ ಹಾಕಿ ಇಟ್ಕೊಳ್ತೀನಿ. ಅದನ್ನು ಇಲ್ಲಿ ಜಿಗ್ಜಾಗ್ ಆಗಿದ ತಕ್ಷಣ ನಾನು ಐರನ್ ಮಾಡಿ ಈ ಟೇಬಲ್ ಮೇಲೇ ಎಲ್ಲ ಫಾಲ್ಗಳನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಇಲ್ಲಿ ಸ್ಟಿಚಿಂಗಿಗೆ ಕೂತ್ಕೊಳ್ತೀನಿ. ಆವಾಗ ಇದರಲ್ಲಿ ಯಾವ್ಯಾವ ದಾರ ಇದೆಯೋ ಅದನ್ನೆಲ್ಲ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಇಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಈ ಸೀರೆಗೆ ಈ ದಾರ ಅಂತ ನಾವು ಈಸಿಯಾಗಿ ತೊಗೊಂಡು ನಾವು ಬೇಗ ಬೇಗ ಸ್ಟಿಚ್ ಮಾಡಿಬಿಡ್ಬೋದು. ತುಂಬಾ ಈಸಿ ಆಗುತ್ತೆ. ಆವಾಗ ನಿಮಗೂ ಒಂದು ದಿನಕ್ಕೆ 10-15 ಸೀರೆಗೂ ಫಾಲ್ ಹಾಕ್ಬೋದು. ನೀವು ಬೆಳಗ್ಗೆ ಎಲ್ಲ ಒಂದು ಸಾರಿ ಫುಲ್ಲು ಸ್ಟಿಚ್ ಮಾಡಿ ಜೋಡಿಸಿ ಇಟ್ಕೊಳ್ಳಿ ಸೀರೆಗಳನ್ನ. ಸಂಜೆ ಟೈಮಲ್ಲಿ ನೀವು ಟಿ ವಿ ನೋಡ್ಕೊತ ಈಸಿಯಾಗಿ ನೀವು ಎಮ್ಮಿಂಗ್ ಮಾಡ್ಕೊಂಬಿಡ್ಬೋದು. ತುಂಬಾ ಈಸಿ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ನಾನು ಮಾಡ್ತೀನಿ. ಅದನ್ನು ನಾನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಜಿಗ್ಜಾಗು ಫಾಲು ಎಲ್ಲ ಆಗಿದ ತಕ್ಷಣ ನೋಡಿ ಅವ್ರವ್ರ ಬ್ಯಾಗಿಗೆ ಈ ರೀತಿಯಾಗಿ ನಾನು ಜೋಡಿಸಿ ಇಟ್ಬಿಡ್ತೀನಿ. ಇದೆಲ್ಲ ಆಗಿರೋದು ನಾನು ಈಗಾಗಲೇ ಜಿಗ್ಜಾಗು ಫಾಲೆಲ್ಲ ಮಾಡಿ ಮುಗಿಸಿದ್ದೀನಿ. ಇದಕ್ಕೆ ನೀವು ಹೋಲ್ಸೇಲಲ್ಲಿ ತರೋದ್ರಿಂದ ನಿಮಗೇ ಒಳ್ಳೆಯದು, ತುಂಬ ಕಡಿಮೆಗೆ ಸಿಗುತ್ತೆ. ಹಾಗೆ ಬನ್ನಿ ಇವಾಗ ನೋಡಿ ಈ ರೀತಿ ನಾನು ನೋಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಬ್ಬೊಬ್ರದನ್ನು ನಾನು ಈ ರೀತಿಯಾಗಿ ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ಅವರು ಅಳತೆ ಕೊಟ್ಟಿರ್ತಾರಲ್ಲ ಅವ್ರ ಬ್ಲೌಸನ್ನ ಈ ರೀತಿಯಾಗಿ ನಾನು ನೀಟಾಗಿ ಬರೆದಿಟ್ಕೊಂಡ್ಬಿಡ್ತೀನಿ. ನಮ್ಗೆ ಎಷ್ಟು ತೊಗೊಳ್ಬೇಕು ಕರೆಕ್ಟಾಗಿ, ಎಕ್ಸ್ಟ್ರಾ ಬೇಕು 1/4 ಇಂಚು ಉದ್ದ ಎಕ್ಸ್ಟ್ರಾ ಬೇಕು ಅವರು ಅಂತ ಕೇಳಿರ್ತಾರಲ್ಲ ಅದನ್ನು ಕೂಡ ಬರೆದಿಟ್ಕೊಂಡಿರ್ತೀನಿ. ಆಮೇಲೆ ನಾನು ನೋಡಿ ಈಗ ಇದು ಬ್ಯಾಕ್ ಸೈಡಿಗೆ ಅವರಿಗೆ ರೆಡಿ ಬೇಕಾಗಿರೋದು 12.5 ಇರುತ್ತೆ. ನಾವು ಎಕ್ಸ್ಟ್ರಾ 13.5 ತೊಗೊಳ್ಬೇಕು ಉದ್ದ. ಫ್ರಂಟ್ಗೆ 14.5 ತೊಗೊಳ್ಬೇಕು. ನೋಡಿ ಈ ರೀತಿ 8 ಇಂಚು ರೆಡಿ ಬೇಕು, 2 ಇಂಚು ಎಕ್ಸ್ಟ್ರಾ, ಅದು 10. ಈ ರೀತಿಯಾಗಿ ನಾನು ಬರೆದಿಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ನೋಡಿ ಇದನ್ನೆಲ್ಲನೂ ನಾನು ಈ ರೀತಿಯಾಗಿ ಬರೆದಿಟ್ಕೊಂಡ್ಬಿಡ್ತೀನಿ. ಆವಾಗ ಈಸಿ ಆಗುತ್ತೆ. ನಾವು ಬ್ಲೌಸನ್ನು ಅವರು ಇನ್ನೊಂದು ಸಾರಿ ನಮಗೆ ಕೊಡೋವಾಗ ನಾವು ಇದನ್ನು ನೋಡಿಕೊಂಡೆ ಕಟ್ ಮಾಡ್ಬೋದು. ಪ್ರತಿ ಸರಿನೂ ಅವರು ಅಳತೆ ಕೊಟ್ಟಂಥ ಬ್ಲೌಸನ್ನು ತೊಗೊಳ್ಳೋದು ಏನು ಬೇಕಾಗಲ್ಲ. ಹಾಗೇನಾದರೂ ಅವರು ಸ್ವಲ್ಪ ದಿನ ಒಂದು 6 ತಿಂಗಳಿಗೆ ಎಲ್ಲ ಕೆಲವರು ದಪ್ಪ ಆಗಿರ್ತಾರೆ, ಕೆಲವರು ಸಣ್ಣ ಆಗ್ತಾರೆ. ಅವರೇ ಹೇಳ್ತಾರೆ ನಿಮಗೆ ಬ್ಲೌಸ್ ಕೊಡುವಾಗ ಒಂದು ಸಾರಿ ಕೇಳಿ ಇದು ಕರೆಕ್ಟಾಗಿದೆಯಾ ಬ್ಲೌಸು ಅಂತ ನೀವು ಒಂದು ಸಾರಿ ಕೇಳ್ಕೊಳ್ಳಿ. ಅವಾಗ ಅವರೇ ಹೇಳ್ತಾರೆ ನಿಮಗೆ ಬ್ಲೌಸು ಸ್ವಲ್ಪ ಲೂಸ್ ಇದೆ ಇಲ್ಲ ಟೈಟ್ ಇದೆ ಏನಾದರೂ ಒಂದು ಹೇಳ್ತಾರಲ್ಲ ಅವಾಗ ನೀವು ಅದನ್ನು ಸರಿ ಮಾಡ್ಕೊಳ್ಬೋದು. ನಾನು ಈ ರೀತಿಯಾಗಿ ಎಲ್ಲರದನ್ನು ಬರೆದು ಇಟ್ಕೊಂಡ್ಬಿಡ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಬೇಗನೂ ಸ್ಟಿಚ್ ಮಾಡ್ಬೋದು. ಇದರ ಸ್ಟಿಚಿಂಗ್ ವೀಡಿಯೋಗಳನ್ನು ಕೂಡ ನಾನು ಕೆಲವು ಕಟ್ಟಿಂಗ್ ವೀಡಿಯೋಗಳನ್ನು ನಾನು ಹಾಕಿದ್ದೀನಿ. ಸ್ಟಿಚಿಂಗ್ದು ಇವಾಗ ಶುರು ಮಾಡ್ತೀನಿ. ನಮ್ಮ ಮನೆ ಹತ್ರ ಮನೆ ಕಟ್ತಾ ಇದ್ದಾರೆ, ತುಂಬ ಸೌಂಡ್ ಆಗುತ್ತೆ. ಹಾಗಾಗಿ ನನಗೆ ವೀಡಿಯೋಗಳನ್ನು ಮಾಡೋದಕ್ಕಾಗ್ತಾಯಿಲ್ಲ. ಇವತ್ತು ಸ್ವಲ್ಪ ಕಡಿಮೆ ಇದೆ ಸೌಂಡು, ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ಟಿಚಿಂಗ್ ಬಗ್ಗೆ ಟಿಪ್ಸ್ಗಳನ್ನ ತಿಳಿಸ್ತೀನಿ. ಕಟ್ಟಿಂಗ್ ಬಗ್ಗೆ ತುಂಬ ಟಿಪ್ಸ್ ತಿಳಿಸಿದ್ದೀನಿ. ಭುಜ ಜಾರೋದು, ಶೋಲ್ಡರ್ ಡ್ರಾಪ್ ಆಗುತ್ತಲ್ಲ ಅದಕ್ಕೆಲ್ಲ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಪಾರ್ಟ್ 1 ಪಾರ್ಟ್ 2 2 ವೀಡಿಯೋನು ನಾನು ಮಾಡಿ ಹಾಕಿದ್ದೀನಿ. ಕಟ್ಟಿಂಗ್ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು, ಅಳತೆ ಯಾವ ರೀತಿ ತೊಗೊಳ್ಬೇಕು ಅನ್ನೋದೆಲ್ಲನೂ ಇದೆ, ಪ್ಲೇ ಲಿಸ್ಟಲ್ಲಿರುತ್ತೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಥರ ಬುಕ್ನು ಕೂಡ ಇಟ್ಕೊಳ್ಳಿ. ಒಂದು ಯಾರು ಅಮೌಂಟ್ ಕೊಡಬೇಕಲ್ವಾ ಅದನ್ನೆಲ್ಲನೂ ನೀವು ಇಟ್ಕೊಳ್ಳಿ. ಅವರು ಒಂದೊಂದು ಸಾರಿನೇ ಕೊಡ್ತಿರ್ತಾರೆ, ಯಾವಾಗಲೂ ಏನಿರಲ್ಲ ಅಲ್ವಾ. ಹಿಂಗೆ ಬರೆದಿಟ್ಕೊಂಡ್ರೆ ನಿಮಗೆ ನೆನಪಿರುತ್ತೆ ಇದು ಓಲ್ಡ್ ಸ್ಟಿಚ್ ಮಾಡಿರೋದು, ಇದು ಬ್ಲೌಸ್ ಯಾವುದು, ಸೀರೆ ಯಾವುದು ಅನ್ನೋದನ್ನು ಕೂಡ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ ಇದು ನಾನು ಹೋದ ತಿಂಗಳದಿದೆಲ್ಲ ಇದೆಲ್ಲ ಮಾಮೂಲಿ ಸ್ಟಿಚಿಂಗ್ನ ಮಾಡಿಕೊಡ್ತೀವಲ್ಲ ಅವ್ರು ಕೊಟ್ಟವ್ರನ್ನ ನಾವು ಈ ರೀತಿ ಮಾರ್ಕ್ ಮಾಡಿಬಿಡ್ತೀನಿ. ಈ ರೀತಿ ಒಂದು ಪೆನ್ನು, ಒಂದು ಚಿಕ್ಕದೊಂದು ನೋಟ್ಬುಕ್ನು ಕೂಡ ಇಟ್ಕೊಂಡಿದ್ದೀನಿ. ಇದು ಇವಾಗ ಹೊಸದಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಷಿನ್ ಮೇಲೆ ಏನನ್ನೂ ಇಡಬೇಡಿ, ನೀಟಾಗಿ ಇರಬೇಕು. ನಾನು ಇವಾಗ ನಿಮಗೆ ತೋರಿಸೋದಕ್ಕೆ ಅಂತ ಇದನ್ನೆಲ್ಲ ಇಟ್ಟಿದ್ದೀನಿ ಅಷ್ಟೇ. ನಾನು ಈ ದಾರ ಬಾಕ್ಸ್ಗಳು ಕೂಡ ಇಡೋದಿಲ್ಲ, ಟೇಪ್ನು ಕೂಡ ಈ ರೀತಿಯಾಗಿ ಹಾಕಲ್ಲ. ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿ ಡ್ರಾನಲ್ಲಿ ಇಡ್ತೀನಿ. ನೋಡಿ ಈ ರೀತಿ ಡ್ರಾನಲ್ಲೂ ಕೂಡ ಕಸ ಥರ ಏನೂ ಇಟ್ಕೊಳ್ಬೇಡಿ, ನೀಟಾಗಿ ಇಟ್ಕೊಳ್ಳಿ. ಇದು ಗಣೇಶ, ಇದು ಮದುವೆ ಇನ್ವಿಟೇಷನ್ ಕಾರ್ಡಲ್ಲಿ ಬರುತ್ತಲ್ಲ ಅದನ್ನು ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎರೇಸರ್ ಬೇಕಾಗ್ತಾ ಇರುತ್ತೆ ನನಗೆ,
ಹಾಗಾಗಿ ಇಟ್ಕೊಂಡಿದ್ದೀನಿ. ಇದು ಸಿಂಗಲ್ ಫೋಟೋ. ಇದು ನಾವು ಮದ್ದೂರಮ್ಮ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತೊಗೊಂಡು ಬಂದಿರೋದು. ಇದು ದೇವ್ರದ್ದು. ನಮಗೇನು ಬೇಕೋ ನೀಡಲ್ಲು, ಯಾರಾದರೂ ಫೋನ್ ನಂಬರ್ ಕೇಳ್ತಾರೆ, ಇಲ್ಲ ಏನೋ ಅಳತೆ ಹೇಳಿ ಹೋಗ್ತಾರೆ, ನಾವು ಅವಾಗ ಬರ್ಕೊಳ್ಳೋಕೆ ಬೇಕಾಗುತ್ತೆ. ಇದಿತ್ತು ನಮ್ಮ ಮನೆಯಲ್ಲಿ. ಮಕ್ಕಳು ಏನೋ ಕ್ರಾಫ್ಟ್ಗೆ ಏನಕ್ಕೋ ತೊಗೊಂಡು ಬಂದಿದ್ರು. ನಾನು ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬರೆದು ಇಟ್ಕೊಂಡ್ಬಿಡ್ತೀನಿ. ಅವ್ರು ಯಾರಾದರೂ ಏನಾದರೂ ಫೋನ್ ನಂಬರ್ ಕೇಳಿದರೆ ಬರ್ಕೊಡೋಕ್ಕಾಗತ್ತೆ. ಇಲ್ಲಾಂದರೆ ನಾವೇನಾದರೂ ಬ್ಲೌಸ್ದು ಏನಾದರೂ ಬೇಕಿದ್ರೆ ಇಲ್ಲಿ ಬರೆದು ಇದರಲ್ಲೇ ಹಾಕಿ ಇಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ. ಇದು ದಾರ ಸುತ್ತೋದಕ್ಕೆ, ಇದು ನೀಡಲ್ಲೆಲ್ಲ ಚೇಂಜ್ ಮಾಡೋದಕ್ಕೆ ಬೇಕಾಗುತ್ತೆ. ಸ್ಕ್ರೂ ಡ್ರೈವರ್ಗಳು, ಇದು ನಾನು ಕಿವಿ ಓಲೆ ಬಟನ್ ಏನೋ ಇಲ್ಲೇ ಇದೆ. ನನಗೇನೋ ಇದರಲ್ಲಿ ಒಂದೆರಡು ಕಾಸು ಇಡೋದು ನನಗೆ ಅಭ್ಯಾಸ. ತುಂಬ ಇಟ್ಟಿರ್ತೀನಿ. ಮಕ್ಕಳು ಒಂದೊಂದು ಸಾರಿ ಏನಕ್ಕಾರ ಬೇಕಾದರೆ ಎತ್ಕೊತಾರೆ. ನೀಡಲ್ಲು ಇದ್ರ ಬಗ್ಗೆ ಎಲ್ಲ ವೀಡಿಯೋಗಳನ್ನ ನಾನು ತುಂಬ ವೀಡಿಯೋಗಳನ್ನ ನಾನು ಮಾಡಿ ಹಾಕಿದ್ದೀನಿ. ಒಂದು ಸಾರಿ ಚೆಕ್ ಮಾಡಿ, ಪ್ಲೇಲಿಸ್ಟಲ್ಲಿ ಇರುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಏನು ಅಂದ್ಕೊಳ್ಬೇಡಿ. ನನಗೇನು ಅಗತ್ಯ ಇರುತ್ತೋ ಅಂಥದ್ದನ್ನು ಮಾತ್ರ ಇದರಲ್ಲಿ ಇಟ್ಕೊಳ್ತೀನಿ. ನೋಡಿ, ಇದರಲ್ಲೂ ಕೂಡ ಒಂದು ಮ್ಯಾಗ್ನೆಟ್ಗಳಿರುತ್ತಲ್ಲ, ಅದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಹಳೆಯದಾಯಿತು ಸೂಜಿಗಳಂತ ಏನು ಬಿಸಾಡಬೇಡಿ. ನಿಮಗೆ ಇದ್ರ ಬಗ್ಗೆನೂ ಕೂಡ ನಾನು ತಿಳಿಸಿದ್ದೀನಿ. ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡೋದಕ್ಕೆ ಈ ಗುಂಡು ಪಿನ್ ಸಹಾಯದಿಂದ ನಾವು ಎಷ್ಟು ಬೇಗ ಸ್ಟಿಚಿಂಗ್ ಮಾಡ್ಬೋದು. ಆಮೇಲೆ ನೀಟಾಗಿ ಒಂದು ಕಡೆನೂ ರಿಂಕಲ್ಸ್ ಬರದೇ ಇರೋ ಹಾಗೆ ಬ್ಲೌಸ್ಗೆ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ. ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಈ ರೀತಿ ಇಟ್ಕೊಂಡಿದ್ದೀನಿ. ಮಾರ್ಕರು ಬೇಕಾಗುತ್ತೆ ಅಲ್ವಾ, ಮಿಷಿನ್ ಮೇಲೆ ಪಕ್ಕದಲ್ಲೇ ಇಟ್ಕೊಳ್ಳೋದು. ಇದಂತೂ ಮುಖ್ಯವಾಗಿ ನನಗಿರಲೇಬೇಕು. ತಲೆ ನೋವ್ತಾ ಇರುತ್ತೆ ಅಂತ ಒಂದೊಂದು ಸಾರಿ ಯಾವಾಗಲೂ ಬೇಕಂತ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ, ಇಲ್ಲ ಡ್ರಾನಲ್ಲಾದರೂ ಇಟ್ಟಿರ್ತೀನಿ. ಇಲ್ಲಿ ವೇಸ್ಟ್ ಪೀಸ್ಗಳನ್ನೆಲ್ಲ ಹಾಕೋದಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಕೆಲವೊಂದು ಈ ರೀತಿ ಬೆಲ್ಟ್ಗಳು ಎಕ್ಸ್ಟ್ರಾ, ನನಗಿದು ಯಾವುದಾದ್ರೂ ಸೀರೆಗಳದ್ದು ಬೇಕಾದರೆ ಇಟ್ಕೊಂಡಿರ್ತೀನಿ. ಕೆಲವೊಂದೆಲ್ಲ ಐಟಮ್ಸ್ ಇದರಲ್ಲಿ ಇರುತ್ತೆ. ಐರನ್ ಬಾಕ್ಸು ಮತ್ತು ಇಲ್ಲಿ ಕ್ಯಾನ್ವಸ್ಸು, ಇದರಲ್ಲೆಲ್ಲ ಲೇಸ್ಗಳು, ಇದು ನಾನೇ ಬ್ಯಾಗನ್ನ ಸ್ಟಿಚ್ ಮಾಡಿರೋದು. ಈ ಲೇಸ್ಗಳೆಲ್ಲ, ಸ್ಕೇಲು, ಇದೆಲ್ಲ ಕೆಲವೊಂದು ಬೇಕಾಗಿರೋದನ್ನು ಇಟ್ಕೊಂಡಿರ್ತೀನಿ. ನೋಡಿ, ಇದರಲ್ಲಿ ಸ್ಯಾರಿ ಕುಚ್ಚಿಗೆ ಬೇಕಾದಂತಹ ಬೀಡ್ಸ್ಗಳು, ಇದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದು ನಾಳೆಗೆ ಯಾವುದು ಸ್ಟಿಚ್ ಮಾಡಬೇಕು, ಕುಚ್ಚು ಹಾಕಬೇಕು, ಅದೆಲ್ಲ ಕೂಡ ಇದರಲ್ಲಿರುತ್ತೆ. ಎಕ್ಸ್ಟ್ರಾ ನೀಡಲ್ಲು, ಈ ರೀತಿ ಮಣಿಗಳನ್ನೆಲ್ಲ ನಾಳೆಗೆ ಏನೇನು ಬೇಕಾಗ್ತವೋ ಅದನ್ನೆಲ್ಲ ಈ ರೀತಿ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ನೋಡಿ, ಇದು ನೆಕ್ಸ್ಟ್ ಸೀರೆಗಳಿಗೆ ಹಾಕಬೇಕು. ನಾನು ಈ ರೀತಿ ಬಾಬಿನ್ಗಳಿಗೆ ಸ್ವಲ್ಪ ದೊಡ್ಡ ಬಾಬಿನ್ ಸಿಗುತ್ತೆ, ಆ ಥರ ಬಾಬಿನ್ಗಳ ಒಂದಷ್ಟು ತಂದಿಟ್ಕೊಳ್ಳಿ, ಒಂದು 10, ನಿಮಗೆ ಈಸಿ ಆಗುತ್ತೆ. ಈ ರೀತಿ ನಾನು ಸುತ್ತಿ 6 ಎಳೆ ದಾರನ ಮಾಡ್ಕೊಳ್ತೀನಿ. ಅದು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ಈ ರೀತಿ ಬಾಬಿನ್ಗಳು, ಗಮ್, ಇದು ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದಕ್ಕೆ. ನಾನು ಈ ಆಯಿಲ್ನ ಚಿಕ್ಕದ್ರಲ್ಲಿ ಇದರಲ್ಲಿ ಹಾಕಿ ಗಲೀಜಾಗಬಾರ್ದು ಅಂತ ಇದು ಯಾವುದೋ ಒಂದು ವೇಸ್ಟ್ ಬಾಕ್ಸ್ನಲ್ಲಿ ಹಾಕಿ ಇಟ್ಟಿದ್ದೀನಿ. ಇದೆಲ್ಲ ಹುಕ್ಸು, ನೋಡಿ ಈ ರೀತಿ ಕ್ರೋಶ, ಇದನ್ನೆಲ್ಲ ಈ ಬಾಕ್ಸಲ್ಲಿ ಹಾಕ್ತೀನಿ. ಇವಾಗ ಬೇಕಂತ ಹೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ಎಲ್ಲ ತಂದೇನು ಇಟ್ಕೊಂಡಿಲ್ಲ. ಸ್ಯಾರಿ ಕುಚ್ಚೋದೇನು ಜಾಸ್ತಿ ನಾನು ಹಾಕಲ್ಲ, ಕಡಿಮೆನೇ. ಬ್ಲೌಸು ಮತ್ತು ಸ್ಯಾರಿ ಜಿಗ್ಸಾಗೇ ಇರುತ್ತೆ ನನಗೆ. ಸ್ಯಾರಿ ಕುಚ್ಚೆಲ್ಲ ಸ್ವಲ್ಪ ಕಡಿಮೆನೇ ಇವಾಗೆಲ್ಲ ಕೆಲವೊಂದು ಸೀರೆಗಳಿಗೆ ಈ ರೀತಿಯಾಗಿ ಬಂದುಬಿಟ್ಟಿರುತ್ತೆ ನೋಡಿ. ಹಾಗಾಗಿ ಯಾರೂ ಅಷ್ಟೊಂದು ಹಾಕಿಸ್ಕೊಳ್ಳಲ್ಲ. ರೇಷ್ಮೆ ಸೀರೆಗಳಿಗೆ ಮಾತ್ರ ಹಾಕಿಸ್ತಾರೆ. ಕೆಲವೊಂದು ಬೇಡ ಅಂತ ಹೇಳಿದಂತಹ ಬ್ಲೌಸ್ಗಳಿವು ಕಟ್ ಮಾಡಿ ತೆಗೆದ್ಬಿಟ್ಟಿರ್ತೀನಿ. ಇವರು ಬ್ಲೌಸ್ ಹೊಲಿಯೋದು ಬೇಡ ಅಂತ ಹೇಳಿದರು, ಇದು ಅವ್ರದ್ದು ಬ್ಯಾಗಲ್ಲೇ ಹಾಕಿರ್ತೀನಿ. ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಟೈಮ್ ಇರುವಾಗಲೇ ಈ ರೀತಿ ನೆನೆಸಿ ಇಟ್ಕೊಂಡ್ರೆ ನಿಮಗೆ ಇನ್ನೂ ಈಸಿ. ನೀವು ಕೇಳಿದ ತಕ್ಷಣ, ಕಸ್ಟಮರ್ ಕೇಳಿದ ತಕ್ಷಣ ನೀವು ಸ್ಯಾರಿ ಜಿಗ್ಸಾಗ್ ಫಾಲ್ನ ಮಾಡಿಕೊಡ್ಬೋದು. 1/2 ಅವರಲ್ಲಿ ಮಾಡಿ ಕೊಟ್ಬಿಡ್ಬೋದು ಅವ್ರಿಗೂ ಖುಷಿಯಾಗಿ. ಇನ್ನೂ ಕೆಲವ್ರಿಗೆ ಹೇಳ್ತಾರೆ, ಬೇಗ ಕೊಡ್ತಾರಪ್ಪ ಅವ್ರ ಬಟ್ಟೆನ ಕೊಡಿ,
ಅಂತ ಹೇಳಿ ಇನ್ನೂ ಕೆಲವೊಂದು ಕಸ್ಟಮರ್ಗಳನ್ನ ಅವರು ಕರ್ಕೊಂಡು ಬರ್ತಾರೆ. ಟೈಲರಿಂಗ್ ಬಗ್ಗೆ ನಿಮಗೆ ಯಾವುದೇ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಟೈಲರಿಂಗ್ ಮಿಷಿನನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಎಲ್ಲನೂ ಪ್ಲೇಲಿಸ್ಟಲ್ಲಿ ಇರುತ್ತೆ, ಒಂದು ಸಾರಿ ಚೆಕ್ ಮಾಡಿ. ಹೊಸದಾಗಿ ಟೈಲರಿಂಗ್ ಕಲಿಯೋರ್ಗಂತೂ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ನಾನು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಚೆಕ್ ಮಾಡಿ ನೋಡಿ. ವಾಟರ್ ಬಾಟ್ಲು ಕೂಡ ನಾನು ಇಟ್ಕೊಂಡಿರ್ತೀನಿ, ಈ ಮಿಷಿನ್ ಮೇಲೇ ಇಟ್ಕೊಂಡಿರ್ತೀನಿ. ಅಲ್ಲೇ ಸ್ಟಿಚ್ ಮಾಡುವಾಗ ಈ ಕಡೆ ಮಾಡುವಾಗ ಆ ಕಡೆ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ತುಂಬ ಹೀಟ್ ಆಗುತ್ತೆ ಇದು ಮಿಷಿನ್ನು ತುಳಿಯೋದ್ರಿಂದ, ತುಂಬಾ ನಮಗೇ ತೊಂದರೆ ಆಗುತ್ತೆ. ಹಾಗಾಗಿನೇ ನಾನು ನೀರು ಜಾಸ್ತಿ ಕುಡಿಬೇಕು, ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು. ನಾನು ಅದ್ರ ಬಗ್ಗೆನೂ ಮುಂದೆ ತುಂಬ ಹೊಲಿಯೋದ್ರಿಂದ ತುಂಬ ಕತ್ತು ನೋವು ಎಲ್ಲ ಬರ್ತಾ ಇರುತ್ತೆ, ಆಮೇಲೆ ತುಂಬ ಹೀಟ್ ಆಗ್ತಾ ಇರುತ್ತೆ. ಅದಕ್ಕೂ ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಹಾಗೆ ಸ್ಟಿಚ್ಚಿಂಗ್ ಬಗ್ಗೆನೂ ಕೂಡ ತಿಳಿಸ್ತೀನಿ, ಬೇಗ ಸ್ಟಿಚ್ ಮಾಡೋದು ಹೇಗೆ ಅಂತ. ನಾನು ಈಗಾಗಲೇ ಕೆಲವೊಂದು ವೀಡಿಯೋಗಳು ತಿಳಿಸಿದ್ದೀನಿ, ಇನ್ನೂ ಕೆಲವು ವೀಡಿಯೋಗಳನ್ನ ನಾನು ಮಾಡಿ ತಿಳಿಸ್ತೀನಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಒಂದು ಕಮೆಂಟ್ನ ಮಾಡಿ.